ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 ಏಪ್ರಿಲ್ 2026. ಮುರಳಿ ಮಹಾವಾಕ್ಯಗಳು. मीठे बच्चे, ज्ञान सागर बाबा आए हैं, तुम बच्चों के सम्मुख ज्ञान डांस करने, तुम होशियार सर्विसेबल बनो तो ज्ञान की डांस भी अच्छी हो. ಬಾಬಾ ಹೇಳ್ತಾರೆ, ಜ್ಞಾನ ಸಾಗರ ಪರಮಾತ್ಮ ತಂದೆ ಬಂದಿದ್ದಾರೆ. ತಾವು ಮಕ್ಕಳ ಸನ್ಮುಖದಲ್ಲಿ ಡಾನ್ಸ್ ಮಾಡೋದಕ್ಕೆ, ಜ್ಞಾನದ ಡಾನ್ಸ್ ಮಾಡೋದಕ್ಕೆ. ಅಂದಮೇಲೆ ನೀವೆಷ್ಟು ಹುಷಾರ್ ಸರ್ವಿಸೇಬಲ್ ಆಗ್ತೀರಿ, ಅಷ್ಟು ಡಾನ್ಸ್ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ. ಜ್ಞಾನದ ಡಾನ್ಸ್ ಯಾವಾಗಲೂ ಸ್ಥೂಲ ರೂಪದ ಡಾನ್ಸ್ ನೋಡ್ತೀವಿ. ಡಾನ್ಸ್ ನೋಡುವಂಥವರ ಮನಸ್ಸಿನಲ್ಲಿ ಬಹಳ ಮನರಂಜನೆ ಅನುಭವ ಆಗ್ತದ. ಆ ಡಾನ್ಸ್ ಹಿಂದಿರುವ ಮ್ಯೂಸಿಕ್ ಅಥವಾ ಹಿಂದಿರುವ ಸೀನ್ ಅಥವಾ ನೃತ್ಯ, ಆ ಹೆಜ್ಜೆಗಳು, ಇದೆಲ್ಲ ನೋಡ್ತಾ ನೋಡ್ತಾ ಈ ಮನಸ್ಸು ತನ್ನ ಹಿಂದಿನ ಭೂತಕಾಲವನ್ನು ಮರ್ತು ಬಿಡ್ತದ. ವರ್ತಮಾನದಲ್ಲಿ ಅದರ ಜೊತೆಗೆ ಮನಸ್ಸು ಕುಣಿಲಿಕ್ಕೆ ಶುರು ಮಾಡ್ತದ. ಕುಣಿತಾ ಕುಣಿತಾ ಒಂದು ಖುಷಿಯ, ಅಲ್ಪಕಾಲಿಕ ಖುಷಿಯಲ್ಲಿ ಎಂಟರ್ ಆಗ್ತದ ಈ ಮನಸ್ಸು. ಹಾಗೇನೆ ಬಾಬಾ ಹೇಳ್ತಾರೆ, ಜ್ಞಾನ ಕೇಳೋದು, ಕೇಳ್ತಾ ಕೇಳ್ತಾ, ಜ್ಞಾನ ಅಂದ್ರೇ ಸಮಜ್, ತಿಳುವಳಿಕೆ. ಹೆಂಗೆಂಗಿ ಮನಸ್ಸಿಗೆ ಜ್ಞಾನ ಕೇಳಿ ಆ ತಿಳುವಳಿಕೆ ಹೆಚ್ಚುತ್ತದೋ ಮನಸ್ಸು ಖುಷಿಯಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತದ. ಯಾಕಂದರೆ ಮನಸ್ಸು ಏನು ಮರೀತದ ಅಂತಂದರೆ ಅವಾಸ್ತವಿಕವಾದ ಭೂತ ಭವಿಷ್ಯವನ್ನು ಮರೀತದ. ಮನಸ್ಸು ಆ ಕ್ಷಣ ವರ್ತಮಾನದಲ್ಲಿ ಸ್ಥಿತ ಆಗ್ತದ. ನಾನು ಯಾರು ಎನ್ನುವ ಅರಿವಿನಲ್ಲಿ ಯಾವಾಗ ಬರ್ತದೋ ಆಗ ಈ ಮನಸ್ಸಿಗೆ ಸತ್ಯ ಖುಷಿ ಅನುಭವ ಆಗ್ತದ. ಮನಸ್ಸಿಗೆ ಯಾವಾಗ ಈ ಸತ್ಯತೆ ಅನುಭವ ಆಗ್ತದೋ, ಖುಷಿ ಆಗ್ತದೋ, ಆವಾಗ ಡಾನ್ಸ್ ಮಾಡಿದಾಗ ಏನು ಮನರಂಜನೆ ಆಗ್ತದೋ ಅದಕ್ಕಿಂತ ಹೆಚ್ಚು ಖುಷಿ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ಸಾಗರ ಬಂದಿರೋದೇ ನಿಮ್ಮ ಸನ್ಮುಖದಲ್ಲಿ ಬಂದು ಜ್ಞಾನದ ಡಾನ್ಸ್ ಮಾಡೋದು, ಜ್ಞಾನವನ್ನು ನುಡಿಸ್ಬೇಕು, ಮನಸ್ಸಿಗೆ ತಣಿಸ್ಬೇಕು ಅಂತಲೇ ಬಂದಿದ್ದಾರ. ಅಂದಮೇಲೆ ಜ್ಞಾನದ ಡಾನ್ಸ್ ಹೇಗೆ? ಒಬ್ಬ ಸ್ಟೇಜ್ ಮೇಲೆ ಡಾನ್ಸ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಕ್ಲಿಯರ್, ಉತ್ತಮವಾಗಿತ್ತು, ಸೌಂಡ್ ಬಹಳ ಚೆನ್ನಾಗಿತ್ತು ಅಂತಂದ್ರೆ ಅದರ ಜೊತೆಯಲ್ಲಿ ಪ್ರೇಕ್ಷಕರು ಕೂಡ ಅದಕ್ಕೆ ತಾಳಕ್ಕೆ ತಕ್ಕಂತೆ ಅವ್ರು ಚಪ್ಪಾಳೆ ಹಾಕ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಅಂದರೆ ಡಾನ್ಸ್ ಮಾಡೋರಿಗೆ ಇನ್ನೊಂದಿಷ್ಟು ಹೆಮ್ಮೆ ಅನ್ನಿಸ್ತದ, ಖುಷಿ ಅನ್ನಿಸ್ತದ. ಇನ್ನೊಂದಿಷ್ಟು ಅವರು ಬಹಳ ಕಾನ್ಫಿಡೆನ್ಸ್ ಆಗಿ ಕುಣಿಲಿಕ್ಕೆ, ಡಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೇಮ್ ಅದೇ ಥರ ಇಲ್ಲಿ ಮಕ್ಕಳ ಮುಂದೆ ಪರಮಾತ್ಮ ಜ್ಞಾನದ ಡಾನ್ಸ್ ಮಾಡ್ತಾರ, ಜ್ಞಾನವನ್ನು ಹೇಳ್ತಾರ, ಡಾನ್ಸ್ ಮಾಡಿಸ್ತಾರ ನಮಗೂ ಕೂಡ. ಆದರೆ ಚೆನ್ನಾಗಿ ಡಾನ್ಸ್ ಯಾವಾಗ ಮಾಡೋಕ್ಕೆ ಸಾಧ್ಯ ಅಂದರೆ ಯಾವಾಗ ನೀವು ಹುಷಾರಾಗಿ ಸರ್ವಿಸೇಬಲ್ ಆಗ್ತೀರಿ, ಆಗ ಜ್ಞಾನದ ಡಾನ್ಸ್ ಚೆನ್ನಾಗಿ ಆಗೋಕ್ಕೆ ಸಾಧ್ಯ ಅಂತಾರೆ ಬಾಬಾ. ಸರ್ವಿಸೇಬಲ್, ಹುಷಾರ್ ಅರ್ಥಾತ್ ಸತ್ಯ ಜ್ಞಾನವನ್ನು ಕೇಳಿ ಆದಮೇಲೆ ಆ ಸತ್ಯ ಜ್ಞಾನದ ಅರಿವಿನಲ್ಲಿ ಜೀವಿಸೋದು. ಸರ್ವಿಸೇಬಲ್ ಅರ್ಥಾತ್ ನಿರಾಕಾರಿ ಸ್ಥಿತಿಯಲ್ಲಿ, ನನ್ನ ಮೂಲ ಅಶರೀರಿ ಸ್ಥಿತಿಯಲ್ಲಿ ಯಾವಾಗ ಸ್ಥಿತ ಆಗ್ತೀನಿ, ಈ ಸ್ಥಿತಿಯಿಂದ ಆಟೋಮೆಟಿಕ್ ವಿಶ್ವದ ಸೇವೆ ಆಗ್ತದ. ಇಂತಹ ಸರ್ವಿಸೇಬಲ್ ಬೇಕು ಅಂತಾರೆ ಬಾಬಾ. ಈ ರೀತಿ ಬಾಬಾ ಡಾನ್ಸ್ ಮಾಡಿಸ್ತಾರ, ಅಶರೀರಿ ಆಗ್ರಿ ಅಂತ. ಯಾವಾಗ ನಾ ಸ್ವಯಂ ಅಶರೀರಿ ಆಗ್ತೀನಿ, ಬಾಬಾ ನನಗೆ ಹೇಳ್ತಾರೆ, ವಾಣಿಯಿಂದ ಪರಿ ಆಗ್ರಿ, ನಿಮ್ಮ ನಿರಾಕಾರಿ ಸೈಲೆನ್ಸ್ ಒಳಗೆ ಬನ್ನಿರಿ ಅಂತ. ನಾವು ವಾಣಿಯಿಂದ ಪರಿಯಾಗಿ, ಡ್ರಾಮಾದಿಂದ ಡಿಟ್ಯಾಚ್ ಆಗಿ ನನ್ನ ಸೈಲೆನ್ಸ್ನ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ. ಹೇಗೆ ಬಾಬಾ ಹೇಳ್ತಾರೋ ಹಾಗೆ ಈ ಮನಸ್ಸಿನ ಮೂಲಕ ಯಾವಾಗ ನಾನು ಈ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಇದು ಸರ್ವಿಸ್, ಇದು ಸತ್ಯ ಸೇವಾ. ಯಾವಾಗ ಇಂತಹ ಸತ್ಯ ಸೇವೆ ಮಾಡ್ತೀರಿ, ಬಾಬಾ ಹೇಳ್ತಾರೆ, ಇದರಿಂದ ಬಾಬಾಗ ನಿಮ್ಮ ಮುಂದೆ ಬಂದು ಜ್ಞಾನದ ಡಾನ್ಸ್ ಮಾಡೋದು, ಜ್ಞಾನ ಹೇಳುವುದಂದ್ರೆ ಬಾಬಾಗ ಇನ್ನೂ ಖುಷಿ ಆಗ್ತದ ಅಂತ. ಪ್ರಶ್ನೆ, ಸಂಗಮ ಯುಗ ಪರ್ ತುಮ್ ಬಚ್ಚೆ ಅಪನೆ ಮೇ ಕೌನ್ ಸಿ ಹಾಬಿ ಡಾಲ್ತೆ ಹೋ? ಈ ಸಂಗಮ ಯುಗದಲ್ಲಿ ತಾವು ಮಕ್ಕಳು ತಾವು ಯಾವ ಒಂದು ಹಾಬಿ, ಹವ್ಯಾಸವನ್ನ, ಅಭ್ಯಾಸವನ್ನ ಮಾಡ್ಕೊಳ್ತೀರಿ? ಉತ್ತರ, ಯಾದ್ ಮೇ ರಹನೆ ಕಿ, ನೆನಪಿನಲ್ಲಿರುವಂತಹ ಹವ್ಯಾಸ. ಹಾಗೆ ನೋಡಿದರೆ ನಾವು ನೆನಪು ಸ್ಥೂಲ ರೂಪದಿಂದ ಮಾಡ್ತಾನೆ ಬಂದೀವಿ. ಇದೇ ಫಸ್ಟ್ ಟೈಮ್ ಹವ್ಯಾಸ ಅಲ್ಲ. ಆದರೆ ಬಾಬಾ ಈ ನೆನಪಿನ ಹವ್ಯಾಸ ಹೇಳ್ತಾರಂದರೆ ಇದು ಯೂನಿಕ್ ಆಗಿರುವಂಥ ನೆನಪಾಗಿದೆ. ಬಾಕಿ ನಾವು ನೆನಪು, ಭೂತಕಾಲದ ನೆನಪುಗಳನ್ನು, ಭವಿಷ್ಯತ್ತಿನ ಕಲ್ಪನೆಗಳನ್ನು ಮಾಡ್ಕೋತಾ ಬಂದೀವಿ. ಮತ್ತು ನಾವು ಪಾತ್ರದಲ್ಲಿ ಏನೆಲ್ಲ ಅಭಿನಯ ಮಾಡೀವಿ,
ಏನೆಲ್ಲ ಕರ್ಮ ಮಾಡಿದ್ದೀವಿ, ಏನೆಲ್ಲ ನೋಡೀವಿ ಕೇಳೀವಿ, ಅದನ್ನ ನೆನಪು ಮಾಡ್ತೀವಿ. ಆದರೆ ನೆನಪು ಮಾಡುವ ಹಾಬಿ ಮಾಡ್ಕೊಳ್ರಿ ಅಂತಂದರೆ ಏನು ನೆನಪು ಮಾಡೋದು? ಶರೀರ, ಪಾತ್ರದ ಕರ್ಮಗಳನ್ನು ನೆನಪು ಮಾಡುವ ಹಾಬಿ ಅಲ್ಲ. ಅದಂತೂ 63 ಜನ್ಮದ್ದಿದೆ. ಅದರಿಂದನೇ ಬಾಡಿ ಕಾನ್ಷಿಯಸ್ ಬೆಳೆದಿರೋದು. ಈಗ ಬಾಬಾ ನೆನಪು ಮಾಡ್ಕೊಳ್ರಿ ಅಂತ ಹೇಳೋದೇನು ಅಂದರೆ ಸತ್ಯ ಸ್ವರೂಪವನ್ನು ನೆನಪು ಮಾಡ್ಕೊಳ್ರಿ. ನಿಮ್ಮ ಅನಾದಿ ಅವಿನಾಶಿ ಸತ್ಯವನ್ನು ನೆನಪು ಮಾಡ್ಕೊಳ್ರಿ. ನೀನು ಏನಿದೀ ಅನ್ನೋದನ್ನು ನೆನಪು ಮಾಡ್ಕೊಳ್ರಿ. ಅಷ್ಟೇ ಇಂಪಾರ್ಟೆಂಟ್. ಈ ರಾವಣನ ರಾಜ್ಯದಲ್ಲಿ ನಾನು ಪಾತ್ರ ಅಭಿನಯ ಮಾಡ್ತಾ ಸದಾ ಸುಖಿಯಾಗಿರಬೇಕು ಅಂತಂದರೆ ನಾನು ಯಾರಲ್ಲ, ನಾನು ಏನಲ್ಲ ಅನ್ನೋದು ಕೂಡ ತಮಗೆ ನೆನಪಿರಲಿ. ಅಂದರೆ ನಾನು ಪಾತ್ರ ಅಲ್ಲ, ಈ ಮನಸ್ಸಲ್ಲ, ಮನಸ್ಸಿನ ಭಾವನೆ ಅಲ್ಲ, ಈ ದುಃಖ ಅಲ್ಲ, ಶಾಂತಿ ನಾನಲ್ಲ, ಈ ಚಿಂತೆ ನಾನಲ್ಲ, ಇಲ್ಲಿ ಕಾಣ್ತಾ ಇರುವಂತಹ ಒಳ್ಳೆಯ ಕೆಟ್ಟ ದೃಶ್ಯಗಳೂ ನಾನಲ್ಲ. ನಾನು ಅನಾದಿ ಅವಿನಾಶಿ, ಸಂಪೂರ್ಣ ಪರಿಪೂರ್ಣ ಅವಿನಾಶಿ ಶಕ್ತಿ ಇದ್ದೀನಿ. ಅಂದಮೇಲೆ ಈ ನೆನಪು ಎಷ್ಟು ಮಾಡ್ತೀರಿ? ಈ ನೆನಪು ಮಾಡುವ ಹವ್ಯಾಸ ಇದು ಎಂಥ ನೆನಪು? ಈ ಡ್ರಾಮಾದಿಂದ ಪರೆಯಾಗಿ ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗುವ ನೆನಪೇನಿದೆಯಲ್ಲ, ಈ ನೆನಪಿನ ಹವ್ಯಾಸ ಅಭ್ಯಾಸ ತಾವು ಮಕ್ಕಳು ಹಾಕೋಬೇಕಾಗಿದೆ. इस हॉबी के साथ साथ तुम्हें दिव्य और अलौकिक कर्म भी करने हैं. ಅಂಡರ್ಲೈನ್. ಹಾಬಿ ಏನೇನು ಬೇಕು? ಒಂದು, ಸತ್ಯವನ್ನು ನೆನಪು ಮಾಡ್ಕೊಳ್ಳುವಂಥ ಹಾಬಿ ಮಾಡ್ಕೊಡ್ರಿ. ಯಾಕೆ ಇಲ್ಲಿವರೆಗೆ ಅಸತ್ಯದ ನೆನಪಿನಲ್ಲಿ ಜೀವಿಸ್ತಾ ಇದ್ವಿ. ಎರಡನೇದು ಹಾಬಿ ಮಾಡ್ಕೊಡ್ರಿ ದಿವ್ಯ ಅಲೌಕಿಕ ಕರ್ಮ. ದಿವ್ಯ ಅಲೌಕಿಕ ಕರ್ಮ ಅಂದರೆ ಇಲ್ಲಿ ಕರ್ಮದಲ್ಲಿ ನೋಡೋದು ಒಂದು ಕರ್ಮನೇ. ಇಲ್ಲಿ ತನಕ ನೋಡ್ತಿದ್ವಿ ಇವರು ದೇಹ ಅದಾರ, ಇವರು ಮನುಷ್ಯ ಅದಾರ, ಇವರು ಸಿರಿವಂತರದಾರ, ಬಡವರದಾರ, ಇವರು ಜಾಬ್ ಮಾಡೋರದಾರ, ನೌಕರಸ್ಥರು, ಇವರು ಅನಕ್ಷರಸ್ಥರು, ಹೀಗೆ ನೋಡುವಂಥ ಅಭ್ಯಾಸ ಇತ್ತು. ಈಗ ಅವರ ರೋಲನ್ನು ನೋಡದೆ ನನಗೆ ಅವರೊಳಗಿರುವ ಸತ್ಯ ನಿರಾಕಾರಿ ಅಶರೀರಿ ಸತ್ಯ ಕಾಣಿಸ್ತದ. ಇದು ಕೂಡ ದೃಷ್ಟಿ ನೋಡುವುದು. ಈ ದೃಷ್ಟಿ ಅಲೌಕಿಕ ಮಾಡಿಕೊಡ್ರಿ, ನಿಮ್ಮ ವಿಚಾರ ಅಲೌಕಿಕ ಮಾಡಿಕೊಡ್ರಿ, ನಿಮ್ಮ ಹವ್ಯಾಸವನ್ನು ಅಲೌಕಿಕ ಮಾಡಿಕೊಡ್ರಿ ಅಂತಾರೆ ಬಾಬಾ. ತುಮ್ ಹೋ ಬ್ರಾಹ್ಮಣ್. ಈಗ ನೀವೇನಿದ್ದೀರಿ? ಬ್ರಾಹ್ಮಣ್. ತುಮೇ ಸಬ್ಕೋ ಸಚ್ಚಿ ಸಚ್ಚಿ ಕಥಾ ಜರೂರ್ ಸುನಾನಿ ಹೇ. ಈಗ ನೀವೆಲ್ಲರೂ ಸತ್ಯ ಕಥೆಯನ್ನು ಕೇಳಬೇಕಾಗಿದೆ. ಸತ್ಯ ಕಥೆ ಯಾವುದು? ನಾನು ಆತ್ಮ ಈ ವಿಶ್ವ ನಾಟಕದಲ್ಲಿ ಆದಿಯಿಂದ ಇಲ್ಲಿವರೆಗೆ ಎಷ್ಟು ಪಾತ್ರಗಳ ಅಭಿನಯ ಮಾಡಿದ್ದೀನಲ್ಲ, ಆ ಎಲ್ಲ ಪಾತ್ರಗಳ ಕಥೆ ಅದು ನನ್ನದೇ ಆಗಿದೆ. ಆ ಕಥೆಯನ್ನು ಕೇಳ್ರಿ ಮತ್ತು ಬೇರೆಯವರಿಗೂ ಹೇಳ್ರಿ ಅಂತಾರ. ಸರ್ವೀಸ್ ಕಿ ಭಿ ತುಮ್ ಬಚ್ಚೋ ಮೇ ಹಾಬಿ ಹೋನಿ ಚಾಹಿಯೆ. ಅಂಡರ್ಲೈನ್. ಸೇವೆ ಮಾಡೋದು ಹಾಬಿ ಇರಬೇಕು ಅಂತಾರೆ ಬಾಬಾ. ಹಾಗೆ ನೋಡಿದರೆ ಸ್ಥೂಲ ರೂಪದೊಳಗೆ ದ್ವಾಪರ ಯುಗದಿಂದ ನಾವು ಬಹಳಷ್ಟು ಸೇವಾ ಮಾಡ್ತಾ ಬಂದಿದ್ದೀವಿ. ಮಠಗಳಲ್ಲಿ, ಆಶ್ರಮಗಳಲ್ಲಿ, ಸಮಾಜದೊಳಗೆ ಅನೇಕ ಹಿರಿಯರಿಗೆ, ರೋಗಿಗಳಿಗೆ ನಾವು ಸೇವಾ ಮಾಡ್ತಾನೆ ಬಂದೀವಿ. ಆದರೂ ಬಾಬಾ ಸಂಗಮ್ ಯುಗದೊಳಗೆ ಸೇವಾ ಮಾಡುವ ಹಾಬಿ ಹಾಕ್ಕೊಳ್ರಿ ಅಂತಂದ್ರೆ ಏನರ್ಥ? ಸೇವಾ ಅರ್ಥಾರ್ಥ ಸ್ಥೂಲವಾದ ಮಾತಲ್ಲ. ಸೇವಾ ಅರ್ಥಾರ್ಥ ಕೇವಲ ಹೆಲ್ಪ್ ಮಾಡದೆ, ಅವ್ರ ಮೇಲೆತ್ತಿದೆ ಆರಾಮಿರ್ಲಾರ್ದವ್ರಿಗೆ ಕೇರ್ ಮಾಡದೆ ಇದು ಅಲ್ಲ. ಇದಷ್ಟೇ ಅಲ್ಲ. ಈ ಸದ್ ಹಾಕೊಳ್ಬೇಕಾದಂತಹ ಅಲೌಕಿಕ ಸೇವೆಯ ಹಾಬಿ ಅಂತಂದರೆ ನಾನು ನನ್ನ ಪರಮ ಸತ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ನನ್ನ ಅಶರೀರ ಸ್ಥಿತಿಯ ಮೂಲಕ ಯಾವ ಶ್ರೇಷ್ಠ ವೈಬ್ರೇಷನ್ಸ್ ಹರಡಿಸ್ತೇನೆ, ಇದು ಈ ಅಲೌಕಿಕ ಶ್ರೇಷ್ಠ ಸೇವಾ ಏನಿದೆಯಲ್ಲ ಇದ್ರದ್ದು ಹಾಬಿ ಹಾಕ್ಕೊಳ್ರಿ ಅಂತ. ನೆನಪು ಮಾಡಿಕೊಳ್ಳುವಂಥ ಹಾಬಿ, ಅಲೌಕಿಕ ಕರ್ಮ ಮಾಡುವಂಥ ಹಾಬಿ, ಹಾಗೂ ಸತ್ಯ ಕಥೆಯನ್ನು ಹೇಳುವಂಥ ಹಾಬಿ, ಹಾಗೂ ಈಶ್ವರ್ಯ ಸತ್ಯ ಅಲೌಕಿಕ ಸೇವಾ ಮಾಡುವಂಥ ಹಾಬಿಯನ್ನು ಮಕ್ಕಳು ಈ ಸಂಗಮ ಯುಗದಲ್ಲಿನೇ ಹಾಕೋಬೇಕಾಗಿದೆ. ಯಾಕಂದರೆ ಬಹಳಷ್ಟು ಜನರಿಗೆ ಸೇವಾ ತಗೊಳ್ಳುವ ಹಾಬಿ ಇದೆ, ಸೇವಾ ಕೊಡುವಂಥ ಹಾಬಿ ಬಹಳ ಕಡಿಮೆ ಇದೆ. ಸೇವಾ ಕೊಡುವುದು ಅರ್ಥಾತ್ ದೈನಿಕ ಭಾವ. ಹಾಗೆ ನೋಡಿದರೆ ನಾವು ಯಾರಿಗೂ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಡುವುದು ಅರ್ಥಾತ್ ನಾ ಏನು ಕೊಡ್ತಿದ್ದೀನಿ, ಅರ್ಥಾತ್ ನಾ ಜ್ಞಾನ ಕೊಡ್ತಾ ಇದ್ದೀನಿ, ನನ್ನ ಶುದ್ಧ ವೈಬ್ರೇಷನನ್ನು ಕೊಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನನ್ನೊಳಗೆ ಇರುವಂತಹ ಅನೇಕ ಭ್ರಷ್ಟಾಚಾರಿ ವಿಚಾರಗಳದಾವ, ವ್ಯರ್ಥ ವಿಚಾರಗಳದಾವ, ಅವುಗಳಿಗೆ ಸಿಗ್ತದೆ. ನಂತರ ಇನ್ನೊಬ್ಬರಿಗೆ ಸಿಗ್ತದ. ಅಂದಮೇಲೆ ಕೊಡೋದ್ರಲ್ಲಿ ಕಲ್ಯಾಣ ಇದೆ. ಕೊಡುವ ಶ್ರೇಷ್ಠ ಭಾವವನ್ನು ಮತ್ತು ಸೇವಾ ಭಾವವನ್ನು ಈ ಸಂಗಮ ಯುಗದಲ್ಲಿ ಹಾಕ್ಕೊಳ್ರಿ ಅಂತ. ಇಂದಿನ ಮುರಳಿಯ ಮುಖ್ಯ ಸಾರ.
इस पुरानी देह और दुनिया को बुद्धि से भूल बाबಾ और घर को याद करना है. ಈ ಹಳೆಯ ಜಗತ್ತು, ಈ ಹಳೆಯ ಒಂದು ದೇಹವನ್ನ ಬುದ್ಧಿಯಿಂದ ಮರೆತು ಮನೆಯನ್ನ ನೆನಪು ಮಾಡ್ರಿ. ಹಳೆಯ ದೇಹ, ಹಳೆಯ ಶರೀರ ಅಂದರೆ ಸತ್ಯುಗದಾಗ ಶರೀರ ಇತ್ತು, ಹೊಸ ಶರೀರ, ಹೊಸ ಪ್ರಪಂಚ ಎಲ್ಲಿತ್ತದು? ಮೈಂಡ್ ಒಳಗ. ಹೊಸತನ ಅಂದರೆ ಸತೋ ಪ್ರಧಾನ ಸೃಷ್ಟಿ ಇತ್ತಿಲ್ ಒಳಗಡೆ, ಸತೋ ಪ್ರಧಾನ ಶರೀರ ಇತ್ತು, ಅರ್ಥಾತ್ ಮನಸ್ಸೇ ಸತೋ ಪ್ರಧಾನ ಇತ್ತು. ಈ ಮನಸ್ಸಿನಿಂದ ಮ್ಯಾನಿಫೆಸ್ಟ್ ಆಗಿ ಕಾಣ್ತಾ ಇರುವಂಥ ದೃಶ್ಯಗಳು ಸತೋ ಪ್ರಧಾನ ಪಾವನವಾಗಿದ್ದವು. ಅದಕ್ಕೆ ಬಾಬಾ ಹೇಳ್ತಾರ, ಈಗ ಮನಸ್ಸಿನ ಸೃಷ್ಟಿ ಏನಿದೆ ನರಕಮಯ ಆಗಿದೆ. ಮನಸ್ಸಿನಲ್ಲಿ ಭ್ರಷ್ಟಾಚಾರಿ, ಕೀಳರಿಮೆಯ, ಗರಿಬಿ ಸೋಚ್ ತುಂಬಿದೆ. ಅಂದಮೇಲೆ ಅಲ್ಲಿ ಏನಿದೆ ಅಂತಂದ್ರ ಹಳಿ ದೇಹ, ಅರ್ಥಾತ್ ವಿಕಾರ ತುಂಬಿದ, ದೇಹಭಾನ ತುಂಬಿದಂತಹ ಈ ದೇಹ, ಈ ದೇಹದ ಜಗತ್ತನ್ನ ಬುದ್ಧಿಯಿಂದ ಮರಿರಿ. ಬುದ್ಧಿಯಿಂದ ಮರಿರಿ ಅಂದರೆ ಇದು ಸತ್ಯ ಅಲ್ಲ, ಇಲ್ಲಿ ಕಣ್ಣಿಗೆ ಕಾಣ್ತಾ ಇರೋದು ಯಾವುದು ನಿಜ ಅಲ್ಲ ಅನ್ನುವ ಸ್ಮೃತಿಯೊಳಗಿರಿ. ಘರ್ಕೋ ಯಾದ್ ಕರ್ನ, ಯಾರಿಗೆ ಹೇಳ್ತಾರೆ ಈ ಮಾತು ಬಾಬಾ? ಮನ್ಸಿಗೆ ಹೇಳ್ತಾರ. ನಿನ್ನ ಮನಿ ಯಾವುದು ಅಂದ್ರ ನೀನೇ ಆತ್ಮನೇ ನಿನ್ನ ಮನಿ. ಅದಕ್ಕೆ ನಿನ್ನ ಮನೆಯಲ್ಲಿ ಸೈಲೆನ್ಸ್ ಇದೆ, ಆತ್ಮ ಸೈಲೆನ್ಸ್ ಆಗಿದೆ. ಮನೆಯನ್ನ ನೆನಪು ಮಾಡ್ಕೋ. ಯಾಕಂದ್ರೆ ಇಲ್ಲಿವರೆಗೆ ಮನಸ್ಸು ರಾವಣನ ಪ್ರಾಪರ್ಟಿ, ರಾವಣನ ದೇಹಗಳನ್ನು ನೋಡ್ತಾ ಬಂದಿದೆ. ಈಗ ಮನೆ ನೆನಪು ಮಾಡ್ರಿ, ಯಾಕಂದ್ರೆ ಮನೆಯಲ್ಲಿ ಸೈಲೆನ್ಸ್ ಇದೆ. ಮನೆ ನೆನಪು ಮಾಡಿದಷ್ಟು ಸೈಲೆನ್ಸ್ನ ಪವರ್ ಹೆಚ್ಚಾಗ್ತಾ ಹೋಗ್ತದ. ಸದಾ ಇಸಿ ಖುಷಿ ಮೇ रहना है कि अभी हमारे सुख के दिन आए कि आए. ಈ ಖುಷಿಯಲ್ಲಿರಲಿ, ನಮ್ಮ ಸುಖದ ದಿನಗಳು ಬಂದೇ ಬಿಟ್ಟಿವೆ. ಈಗ ಈ ಸುಖದ ಕ್ಷಣ, ಈಗ ಅನುಭವ ಮಾಡುವುದು ಅಂತಾರೆ ಬಾಬಾ. सेकेंड पॉइंट, नॉलेजफुल बाबा से जो नॉलेज मिली है उसका सिमरन कर दिमाग को पूर रखना है. ಬಾಬಾ ಹೇಳ್ತಾರ, ನಾಲೆಜ್ಫುಲ್ ಬಾಬಾ, ಜ್ಞಾನದಿಂದ ಭರ್ಪೂರಾಗಿರುವಂತಹ ಬಾಬಾ ಸಿಕ್ಕಿದ್ದಾರೆ ಅಂದಮೇಲೆ ಅದರ ಸ್ಮರಣೆ ಮಾಡ್ಕೊಡ್ರಿ. ನನ್ನವ್ರು ಯಾರದಾರ ಮತ್ತು ಅವ್ರು ಏನದಾರ, ನಾಲೆಜ್ ಫುಲ್ ಅದಾರ. ಇದನ್ನು ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ತುಂಬಿಕೊಡ್ರಿ. ನನಗೆ ಸಿಕ್ಕಿರುವಂಥವರು, ತಂದೆ ರೂಪದಲ್ಲಿ ಸಿಕ್ಕಿರುವಂಥವರು ಪರಮಾತ್ಮ ನಾಲೆಜ್ಫುಲ್ ಅದಾರ. ಗುರುವಿನ ರೂಪದಲ್ಲಿ ಸಿಕ್ಕಿರುವಂತಹ ಪರಮಾತ್ಮ ಜ್ಞಾನ ಸಾಗರ ಅದಾರ. ಆಮೇಲೆ ಟೀಚರ್ ಆಗಿರುವಂಥ ಸಿಕ್ಕಿರುವಂಥ ಪರಮಾತ್ಮ ಜ್ಞಾನದ ನಿಧಿ ಅದಾರ ಅನ್ನೋದು ನಿನ್ನ ಬುದ್ಧಿಯಲ್ಲಿ ತುಂಬ್ಕೋ ಅಂತ ಹೇಳ್ತಾರೆ ಬಾಬಾ. ದೇಹ ಅಭಿಮಾನ್ ಮೇ ಆಕರ್ ಕಬಿ ಕಿಸಿ ಕಾ ಗುಟ್ಕಾ ನಹಿ ಖಾನಾ. ಗುಟ್ಕಾ ಕಾಣೋದು ಅಂದ್ರೆ ನುಂಗ್ಲಾಕ್ ಆಗ್ಲಾರ್ದಂಥ ಪರಿಸ್ಥಿತಿಗಳಿರ್ತಾವೆ. ಹಾಗೆ ಈ ಮನಸ್ಸಿನಲ್ಲಿ ಇದು ಸತ್ಯ ಅಂದ್ಕೊಂಡು ಆ ಪರಿಸ್ಥಿತಿಗಳನ್ನು ನೋಡ್ಲಿಕ್ಕೆ ಆಗ್ಲಾರ್ದಂಗ, ಪರಿಸ್ಥಿತಿಗಳನ್ನು ಪಾರ್ ಮಾಡ್ಲಿಕ್ಕೆ ಆಗ್ಲಾರ್ದಷ್ಟು ಅದನ್ನು ರಿಯಲ್ ಅಂತ ಹಚ್ಕೋಬೇಡ. ಯಾಕಂದ್ರ ಇಲ್ಲಿರೋದು ಯಾವುದೂ ರಿಯಲ್ ಅಲ್ಲ, ಇದು ಕೇವಲ ನಾಟಕ ಮಾತ್ರವಾಗಿದೆ. ಅಂದಮೇಲೆ ದೇಹ ಅಭಿಮಾನದಲ್ಲಿ ಬಂದು ಈ ರೀತಿ ಯಾವುದರಲ್ಲೂ ಸಿಕ್ಕಾಕೋಬೇಡ ಅಂತ. वरदान, सदा एक रस स्थिति के तख्त पर विराजमान रहने वाले बाप दादा के दिल तक नशीन भव. ಸದಾ ಏಕ ರಸ ಸ್ಥಿತಿ, ಇದೊಂದು ಶ್ರೇಷ್ಠ ಅವಸ್ಥಾ. ಈ ಮನಸ್ಸು ಕೇವಲ ನಿರಾಕಾರ ಆತ್ಮನಲ್ಲಿ, ಕೇವಲ ನಿರಾಕಾರ ಪರಮಾತ್ಮ ತಂದೆ ದಿವ್ಯ ಸ್ವರೂಪದಲ್ಲಿ ಯಾವಾಗ ಮುಳುಗ್ತದೋ ಆವಾಗ ಏಕರಸ ಸ್ಥಿತಿ ಅನುಭವ ಆಗ್ತದ. ಏಕರಸ ಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನ ಆಗಿ ಬಾಪ್ ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಆಗ್ರಿ. ಸಭಿ ಸೇ ಶ್ರೇಷ್ಠ ತಖ್ತ ಬಾಪ್ ದಾದಾಕ್ಕೆ ದಿಲ್ ತಕ್ ನಶೀನ್ ಬನ್ನಾ ಹೇ. ಎಲ್ಲಕ್ಕಿಂತ ಅತಿ ಶ್ರೇಷ್ಠವಾದಂಥ ಸಿಂಹಾಸನ ಪರಮಾತ್ಮನ ಹೃದಯ ಸಿಂಹಾಸನವಾಗಿದೆ. ಲೇಕಿನ್ ಇಸ್ ತಖ್ತ ಪರ್ ಬೈಠನೆ ಕೆ ಲಿಯೇ, ಎಲ್ಲಕ್ಕಿಂತ ಅತಿ ಶ್ರೇಷ್ಠ ಸಿಂಹಾಸನ, ಶ್ರೇಷ್ಠ ಸ್ಥಿತಿ, ಶ್ರೇಷ್ಠವಾದ ಪೊಸಿಷನ್ ಯಾವುದು ಅಂದರೆ ಭಗವಂತನ ಹೃದಯದಾಗ ಕೂಡುವುದು, ಹೃದಯದ ಸಿಂಹಾಸನದಲ್ಲಿ ವಿರಾಜಮಾನ ಆಗೋದು. ಖರೆ ಈ ಸಿಂಹಾಸನ ಹಾಗೆ ಎಲ್ಲರಿಗೂ ಪ್ರಾಪ್ತ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಬೇಕು? ಉಸ್ಕೆ ಲಿಯೇ ವಹಾ ಬೈಠನೆ ಕೆ ಲಿಯೇ ಅಚಲ್ ಅಡೋಲ್ ಏಕ ರಸ್ ಸ್ಥಿತಿ ಕಾ ತಖ್ತ ಚಾಹಿಯೇ. ಆ ಸಿಂಹಾಸನದ ಮೇಲೆ ಕೂಡಬೇಕು ಅಂದರೆ ಮೊದಲು ನಿಮ್ಮ ಸ್ಥಿತಿ ಹೇಗಿರಬೇಕು? ಏಕ ರಸ್, ಏಕ ಬಾಬಾ ದೂಸರಾ ನ ಕೋಯಿ. ಎರಡನೇದು ಅಚಲ್ ಅಡೋಲ್ ಅಂತಾರೆ ಬಾಬಾ, ಎಂದಿಗೂ ಅಲುಗಾಡದ, ಭಯಭೀತ ಆಗದ, ಎಂದಿಗೂ ಗಾಬರಿಗೊಳ್ಳದಂತಹ, ಇದೊಂದು ನಾಟಕ ಎನ್ನುವಂತಹ ಈ ಸತ್ಯವನ್ನು ಅರಿತಿರುವಂಥ ಸ್ಥಿತಿ ನಿಮ್ದಾಗಿರಬೇಕು. ಅಗರ್ ಇಸ್ ಸ್ಥಿತಿ ಕೆ ತಖ್ತ ಪರ್ ಸ್ಥಿತಿ ನಹೀ ಹೋ ಪಾತೆ ತೋ ಬಾಪ್ ದಾದಾ ಕೆ ದಿಲ್ ರೂಪಿ ತಖ್ತ ಪರ್ ಸ್ಥಿತಿ ನಹೀ ಹೋ ಸಕ್ತಿ. ಬಾಬಾ ಹೇಳ್ತಾರೆ, ನಿಮಗೆ ನಿಮ್ಮ ಈ ಮನಸ್ಸು ಆತ್ಮನ
ಏಕರಸ ಸ್ಥಿತಿ, ಆತ್ಮದ ಅಚಲ್ ಅಡೋಲ ಸ್ಥಿತಿಯಲ್ಲೇ ಸ್ಥಿತ ಆಗಿಲ್ಲತ್ತಂದ್ರ ಈ ಮನಸ್ಸು ಹೋಗಿ ಪರಮಾತ್ಮನ ಹೃದಯದಲ್ಲಿ ಸ್ಥಿತ ಆಗಕ್ಕ ಹೆಂಗ್ ಸಾಧ್ಯ ಅಂತಾರ ಬಾಬಾ. इसके लिए अपने भृगुटु के तख्त पर अकाल मूर्त बन स्थित हो जाओ. ಅಂಡರ್ಲೈನ್. ಅದಕ್ಕಾಗಿ ಮೊದಲು ಈ ಭೃಗುಟಿಯ ಅಕಾಲ ತಖ್ತ ಅಂತಂದ್ರೆ ನಿರಾಕಾರ ಆತ್ಮ, ಕಾಲವು ತಿನ್ನದೇ ಇರುವಂತಹ, ಕಾಲಕ್ಕೆ ವಶಭೂತ ಆಗದೇ ಇರುವಂತಹ ನಿರಾಕಾರ ಆತ್ಮ ಇದೆಯಲ್ಲ, ಆ ಆತ್ಮ ಆಗಿರುವ ಸತ್ಯದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಈ ಮನಸ್ಸು. ಅವಾಗ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕುತ್ಕೊಳ್ಳಿಕ್ ಸಾಧ್ಯ. ಇಸ್ ತಖ್ತ ಸೆ ಬಾರ್ ಬಾರ್ ಡಗ್ಮಗ್ನ ಹೋ. ಒಮ್ಮೆ ನಾ ದೇಹ, ಒಮ್ಮೆ ಭಯಭೀತ, ನನಗೆ ರೋಗ ಇದೆ, ನನಗೆ ಹಿಂಗಂದ್ರಲ್ಲ ಅಂತ ಗಾಬರಿ ಆಗಬೇಡ. ಬಾಪ್ ದಾದಾಕ್ಕೆ ದಿಲ್ ತಖ್ತ ಪರ್ ವಿರಾಜಮಾನ್ ಹೋ ಸಕೆಂಗೆ. ಅವಾಗ ನೀವು ಪರಮಾತ್ಮನ ಹೃದಯ ಸಿಂಹಾಸನವನ್ನು ಏರೋದಕ್ಕೆ ಸಾಧ್ಯವಿದೆ. ಸ್ಲೋಗನ್: ಶುಭ ಚಿಂತನ್ ದ್ವಾರ ನೆಗೆಟಿವ್ ಕೋ ಪಾಸಿಟಿವ್ ಮೇ ಪರಿವರ್ತನ್ ಕರೋ. ನಿಮ್ಮ ಶುಭ ಚಿಂತನೆಯ ಮೂಲಕ, ಅದು ನಕಾರಾತ್ಮಕ ಇದೆ, ಪರಿಸ್ಥಿತಿ ಹಂಗ ಕಾಣಿಸ್ತಾ ಇದೆ, ಸೀನೊಳಗ ಭಾಳ ಹಾನಿ, ಭಾಳ ದುಃಖ, ಭಾಳ ಅಪಮಾನ, ಭಾಳ ಕೆಟ್ಟ ಅಂತ ಹಿಂಗೆ ಅನಿಸ್ತಿರ್ಬೋದು. ಆದ್ರೆ ಅದ್ರೊಳಗೂ ಒಳ್ಳೇದದ, ಅದ್ರ ಹಿಂದೇನೋ ಕಲ್ಯಾಣ ಅದ. ಅದನ್ನು ನೋಡೋರಾಗ್ರಿ. ಹೇಗೆ? ಶುಭ ಚಿಂತನೆಯ ಮೂಲಕ. ವ್ಯಕ್ತಿಶಾರೆ ಮಹಾನ್ ನಾರಾಗೋದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಬ್ರಹ್ಮಾ ಬಾಬಾ अपने हर बच्चे के चेहरे पर एक तो सदा रूहानियत की मुस्कुराहट देखना चाहते हैं और दूसरा मुख से सदा मधुर बोल सुनना चाहते. ಬ್ರಹ್ಮ ಬಾಬಾರವರು ಪ್ರತಿಯೊಬ್ಬ ಮಕ್ಕಳ ಮುಖದೊಳಗ ಆ ಸತ್ಯವಾದ ಆತ್ಮೀಯ ಮುಗುಳನಿಗೆ ನೋಡ್ಲಿಕ್ಕೆ ಇಷ್ಟಪಡ್ತಾರ. ಪ್ರತಿಯೊಬ್ಬ ಮಕ್ಕಳ ಬಾಯಿಯಿಂದ ಆತ್ಮೀಯ ಪವಿತ್ರವಾದಂತಹ ಅಲೌಕಿಕ ಮಾತುಗಳನ್ನು ಕೇಳಿಕ್ಕೆ ಇಷ್ಟಪಡ್ತಾರೆ. ಏಕ್ ಶಬ್ದ ಭೀ ಮಧುರತಕ ಬಿನಾ ನ ಹೋ. ಒಂದು ಶಬ್ದನೂ ಮಧುರತೆ ಇಲ್ಲದೆ, ಅರ್ಥಾತ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗದೆ ಇರುವಂತಹ ಯಾವ ಮಾತು ನಿಮ್ಮ ಮುಖದಿಂದ ಬರಬಾರ್ದು. ಚೆಹರೆ ಪರ್ ರೂಹಾನಿಯತ್ ಹೋ. ಮುಖದ ಮೇಲೆ ಹಿಂಗೆ ಕಾಣಬೇಕಲ್ಲ, ಇವ್ರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಅದಾರಂತ ಅನಿಸ್ಬೇಕು. ಅರ್ಥಾತ್ ಇವ್ರು ಏನೋ ಯಾವುದೋ ಒಂದು ಶ್ರೇಷ್ಠ ಲೋಕದೊಳಗ, ಶ್ರೇಷ್ಠ ನೆನಪಿನೊಳಗೆ ಮುಳುಗಿದಾರಂತ ಅನುಭವ ಆಗಬೇಕು ಬೇರೆಯವರಿಗೆ. ಮುಖ ಮೇ ಮಧುರತಾ ಹೋ, ಮನ್ ಬುದ್ಧಿ ಮೇ ಸದಾ ಶುಭ ಭಾವನಾ. ಬಾಯಿಯೊಳಗೆ ಮಧುರತೆ ಇರಲಿ, ಮನ ಬುದ್ಧಿಯಲ್ಲಿ ಶುಭ ಭಾವ ತುಂಬಿರಲಿ. ರಹಮ್ ದಿಲ್ ಕಿ ಭಾವನಾ ಹೋ, ದಯಾ ಭಾವ ಇರಲಿ. ದಯಾ ಭಾವ ಅಂದ್ರೆ ದಯಾ ಅರ್ಥಾತ್ ಪಾಪ ಇವ್ರಿಗೆ ಆರಾಮಿಲ್ಲ ಇದಲ್ಲ. ದಯಾ ಅರ್ಥಾತ್ ಅವರ ಸತ್ಯವನ್ನು ದರ್ಶನ ಮಾಡೋದು. ಇವರು ಭರ್ಪೂರ್ ಅವಿನಾಶಿ ನಿರೋಗಿ ಆತ್ಮ, ರೋಗಿಯಾಗಿರುವ ಪಾರ್ಟ್ ಪ್ಲೇ ಮಾಡ್ತಾ ಇದ್ದಾರಾ ಅಂತ ಅವರ ಸತ್ಯವನ್ನು ನೋಡ್ರಿ. ದಾತಾಪನ್ಕಿ ಭಾವನಾ ಹೋ. ಕೊಡುವಂಥ ಭಾವನೆ. ಕೊಡೋದು ಅಂತಂದ್ರೆ ಇವ್ರಿಗೊಂದು ಬಿಸ್ಕಿಟ್ ಪುಡ್ಕಿ ತಂದು ಕೊಡಬೇಕು, ಇವರಿಗೆ ಖುಷಿ ಮಾಡೋ ಸಲುವಾಗಿ ಹಿಂಗೆ ತಿನ್ನಿಸ್ಬೇಕು, ಇದಲ್ಲ. ದಾತಾಪನ್ ಅಂದ್ರೆ ಇದಲ್ಲ. ದಾತಾಪನ್ ಅರ್ಥಾತ್ ನಾನು ನನ್ನ ಅಶರೀರ ಸ್ಥಿತಿಯಲ್ಲಿ ಸ್ಥಿತಿದ್ದೀನಿ, ನಾನು ಬೇರೆಯವ್ರನ್ನೂ ಹಂಗೆ ನೋಡ್ತೀನಿ, ಇದು ದಾತಾಪನ್. ಹರ್ ಕದಮ್ಮೆ ಫಾಲೋ ಫಾದರ್ ಹೋ. ಪ್ರತಿ ಹೆಜ್ಜೆ ಇಡ್ತಿರಲ್ಲ, ಪ್ರತಿ ಸಂಕಲ್ಪ ಮಾಡ್ತಿರಲ್ಲ, ಬ್ರಹ್ಮ ಬಾಬಾನನ್ನ, ಶಿವ ಬಾಬಾರವರನ್ನ ಫಾಲೋ ಮಾಡ್ರಿ. ಯಹಿ ಪಾಲನಾ ಕ ರಿಟರ್ನ್ ಹೇ. ಇದೇ ಪರಮಾತ್ಮ ನನಗೆ ಕೊಟ್ಟಿರುವ ಪಾಲನೆಯ ರಿಟರ್ನ್ ಆಗಿದೆ. ಅಂದರೆ ದೊಡ್ಡವರಿಂದ ಶಿಕ್ಷಣ ತಗೊಂಡ್ಮೇಲೆ ಹೆಂಗೆ ದೊಡ್ಡವರಿಗೆ ಗುರುಕಾಣಿಕೆ ಕೊಡ್ತಾರೋ, ಹಾಗೆ ಭಗವಂತನಿಂದ ಇಷ್ಟು ಶಿಕ್ಷಣ, ಇಷ್ಟು ಪ್ರೇಮ, ಇಷ್ಟು ಪಾಲನೆ ಪಡೆದಿನ ತಂದಮೇಲೆ ಅದಕ್ಕೆ ಏನಾದರೂ ನಾನು ಒಂದು ಕೊಡಬೇಕು. ನಾನು ಏನು ಕೊಡ್ಬೋದು? ಭಗವಂತ ಯಾರು ದಾತ ಅದಾರ, ಅವ್ರಿಗೆ ಏನು ಕೊಡೋಕ್ಕೆ ಸಾಧ್ಯ? ಅವರು ಹೇಳಿದಂತೆ ನಡೆದು ಅವರಂತೆ ಆಗಿ ತೋರಿಸೋದೇ ಭಗವಂತನಿಗೆ ರಿಟರ್ನ್ ಮಾಡೋದಾಗಿದೆ. ಇಂದಿನ ಮುರಳಿಯ ಮಹಾವಾಕ್ಯಗಳ, ಅದರಲ್ಲೂ ವರದಾನದ ಅನುಭವ ಮಾಡೋಣ. ಏಕ ರಸ್, ಏಕ ತತ್ ವಿರಾಜಮಾನ್ ಆಗಿ, ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸದಾ ಭಗವಂತನ ಹೃದಯದ ಸಿಂಹಾಸನದ ಅನುಭವ ಮಾಡುವಂಥದ್ದು. ನಾನು ನಿರಾಕಾರ ಆತ್ಮ, ನನ್ನ ಅಡೋಲ ಸ್ಥಿತಿ, ಅಚಲ ಸ್ಥಿತಿ ಹಾಗೂ ಏಕರಸ ಸ್ಥಿತಿಯ ಮೂಲಕ ಪರಮಾತ್ಮನ ಹೃದಯವನ್ನು, ಹೃದಯ ಸಿಂಹಾಸನವನ್ನು ಪ್ರಾಪ್ತ ಮಾಡಿಕೊಂಡಿರುವೆ. ನಾನೀಗ ಸಾಕ್ಷಾತ್ ಭಗವಂತನ ಹೃದಯದಲ್ಲಿ ವಿರಾಜಮಾನಾಗಿರುವೆ. ಯಾಕೆಂದರೆ ನಾನೀಗ ನನ್ನ ಅವಿನಾಶಿ ಸತ್ಯವನ್ನು ಅರಿತುಕೊಂಡಿರುವೆ. ಪರಮಾತ್ಮನ ಸತ್ಯ ಜ್ಞಾನದಿಂದ
ನಾನು ಈಗ ಇದನ್ನು ತಿಳಿದಿದ್ದೇನೆ. ಗಾಬರಿಯಾಗುವ ಏನು ಸ್ವಭಾವ ಇದೆ ಅದು ಪಾತ್ರದಲ್ಲಿದೆ. ಅಂಜುವ ಸ್ವಭಾವ ಪಾತ್ರದಲ್ಲಿದೆ. ಪ್ರತಿ ಕ್ಷಣವೂ ಹುಡುಗಾಟಿಕೆಯಲ್ಲಿ ಬರುವ ಸ್ವಭಾವವು ಪಾತ್ರದಲ್ಲಿದೆ. ನಾನು ಪಾತ್ರದಿಂದ ಪರೆಯಾಗಿರುವ ಆತ್ಮ, ಸದಾ ಅಚಲ್, ಸದಾ ಅಡೋಲ್, ಸದಾ ಏಕರಸವಾಗಿದ್ದೇನೆ. ಹೀಗಾಗಿ ನನಗೆ ಈ ಶ್ರೇಷ್ಠ ಸ್ಥಿತಿಯ ಕಾರಣದಿಂದ, ಈ ಸಾಕ್ಷೀಪನದ ಸ್ಥಿತಿಯ ಕಾರಣದಿಂದ ಸಾಕ್ಷಾತ್ ಪರಮಾತ್ಮನ ಹೃದಯವನ್ನು ಪ್ರಾಪ್ತ ಮಾಡಿಕೊಂಡಿರುವೆ. ಇದೇ ನನ್ನ ಶ್ರೇಷ್ಠ ಸೌಭಾಗ್ಯ, ಶ್ರೇಷ್ಠ ಪದವಿ, ಶ್ರೇಷ್ಠ ಪೊಸಿಷನ್ ಆಗಿದೆ. ಓಂ ಶಾಂತಿ.